ಕಲಬುರಗಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ನಂದೂರು ಗ್ರಾಮದಲ್ಲಿ ಮುರಿದು ಬಿದ್ದ ಬಾಳೆ ಗಿಡಗಳು 4 ಎಕರೆಯಲ್ಲಿ ಬೆಳೆದಿದ್ದಂತಹ ಬಾಳೆ ಬೆಳೆ ನಾಶವಾಗಿದೆ. ರೈತ ಕಾಶಿನಾಥನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಬೆಳೆ ಹಾಳಾಗಿದ್ದರಿಂದ ಕಂಗಾಲಾಗಿರತಕ್ಕಂತಹ ರೈತ ಕಾಶಿನಾಥ್ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳೆ ಹಾನಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದ್ದು, ಬೆಳೆ ಸಾಕಷ್ಟು ಆಗಿರೋದ್ರಿಂದ ಬೆಳೆದು ನಿಂತ ಬಾಳೆಯ ಗಿಡ ಒಂದೇ ಒಂದು ಬಿರುಗಾಳಿ ಮಳೆಗೆ ನಾಶವಾಗಿದೆ. ರೈತ ಸ್ವಂತ ಮಕ್ಕಳ ಹಾಗೆ ಬೆಳೆಗಳನ್ನು ಸಾಕಿರ್ತಾರೆ. ಅದಕ್ಕೆ ಅಪಾರವಾದಂತಹ ಸಮಯವನ್ನು ವ್ಯರ್ಥ ಮಾಡಿ ಆ ಬೆಳೆ ಬೆಳೆದು ನಿಲ್ಲುವವರೆಗೂ ಕೂಡ ಆ ಬೆಳೆಯ ಹಿಂದೆ ಬಿದ್ದಂತಹ ರೈತನ ಪರಿಶ್ರಮ ನಿಜಕ್ಕೂ ಕೂಡ ಅದಕ್ಕೆ ರೈತರನ್ನು ದೇಶದ ಬೆನ್ನೆಲುಬು ಅಂತ ಕರೆಯೋದು. ಆ ತರಹದ ರೈತನೊಬ್ಬ ಬೆಳೆದ ಬೆಳೆ ಈಗ ಸರ್ವನಾಶ ಆಗಿದೆ ಗಾಳಿ ಮಳೆಯಿಂದಾಗಿ. ಬಾಳೆ ಗಿಡ ಅಪಾರವಾದಂತಹ ಮಳೆ ಬಂದರೆ ಬಾಳೆ ಗಿಡಗಳಿಗೆ ಸಮಸ್ಯೆ ಆಗೋದಿಲ್ಲ, ಆದರೆ ಗಾಳಿ ಬಂದರೆ ಬಾಳೆ ಗಿಡಕ್ಕೆ ನಿಜವಾಗ್ಲೂ ಕೂಡ ಭಾರಿ ಪ್ರಮಾಣದ ಸಮಸ್ಯೆಗಳಾಗುತ್ತೆ. ಬಿರುಗಾಳಿ ಸಹಿತ ಮಳೆಯಿಂದಾಗಿ ನಿನ್ನೆ ಅಕ್ಷರಶಃ ಬಾಳೆ ತೋಟ ಸಮಾಧಿ ಥರ ಆಗಿದೆ. ಸೊ ಈಗಾಗಲೇ ಬಾಳೆ ಅದರ ಬೆಳೆಗಾರ ಯಾರಿದ್ದ, ರೈತ ಯಾರಿದ್ದ, ಕಂಗಾಲಾಗಿದ್ದಾನೆ ಪಾಪ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಹಾಕಿ ಭುಜದೆತ್ತರಕ್ಕೆ ಬೆಳೆದಂತಹ ಬೆಳೆಗಳು ಈ ತರಹ ಬೀದಿ ಪಾಲಾದರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಭೀಮಪ್ಪ ಈಗ ನೇರವಾಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಭುಜದೆತ್ತರಕ್ಕೆ ಬೆಳೆದು ನಿಂತಹ ಬೆಳೆಗಳು ಈಗ ಮಣ್ಣು ಪಾಲಾಗಿರೋದನ್ನ ಬಹುಶಃ ಯಾವ ರೈತ ಕೂಡ ತನ್ನ ನೇತ್ರಗಳಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಏನಿದೆ ಆತನ ಪರಿಸ್ಥಿತಿ, ಏನು ಹೇಳ್ತಿದ್ದಾರೆ ಈಗ? ಹೌದು ಸಾಹಿಲ್, ಏನಂದ್ರೆ ಕಳೆದ 3-4 ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಆಮೇಲೆ ಸಿಟಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಆದ್ರೆ ಮಳೆಯ ಜೊತೆಗೆ ಏನಂದ್ರೆ ಬಿರುಗಾಳಿ ಸಹಿತ ಮಳೆಯಾಗಿದ್ದರಿಂದ ಕಲಬುರಗಿಯ ನಂದೂರು ಗ್ರಾಮದಲ್ಲಿ ಕಳೆದ ರಾತ್ರಿ ಭಾರಿ ಪ್ರಮಾಣದ ಮಳೆಯಾಗಿದೆ. ಆಮೇಲೆ ಮಳೆಯಲ್ಲಿ ಏನಂದ್ರೆ ಬಿರುಗಾಳಿ ಸಹಿತ ಮಳೆಯಾಗಿದ್ರೆ ಸುಮಾರು 4 ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಬಾಳೆ ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥದ್ದು. ಹೀಗಾಗಿ ಆ ಗ್ರಾಮದ ರೈತ ಕಾಶಿನಾಥ್ ಎಂಬಾತ ಕಂಗಾಲಾಗಿದ್ದಾನೆ ಅಂತ ಹೇಳ್ಬೋದು. ಈಗಾಗಲೇ ಭುಜದತ್ರಕ್ಕೆ ಬಾಳೆ ಗಿಡ ಬೆಳೆದಿತ್ತು. ಆದ್ರೆ ಏಕಾಏಕಿ ಭಾರಿ ಬಿರುಗಾಳಿ ಸಹಿತ ಮಳೆಯಾಗಿದ್ದರಿಂದ ಸಂಪೂರ್ಣ ಬಾಳೆ ಗಿಡಗಳು ನೆಲ ಕಚ್ಚಿರ್ತಕ್ಕಂಥದ್ದು. 4 ಎಕರೆ ಪ್ರದೇಶದಲ್ಲಿ ಈ ಬಾಳೆ ಗಿಡ ಬೆಳೆದಿರ್ತಕ್ಕಂಥದ್ದು. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಕಾಶಿನಾಥ್ ಅವರೀಗ ಕಂಗಾಲಾಗಿದ್ದಾರೆ. ಸದ್ಯ ಅವರು ಸರ್ಕಾರದ ಮೊರೆ ಹೋಗಿದ್ದು ನಮ್ಗೆ ಪರಿಹಾರ ಕೊಡ್ಬೇಕಂತ ಕೂಡ ಅವರು ಮನವಿ ಮಾಡಿದ್ದಾರೆ. ಸಾಹಿಲ್, ಈಗ ರೈತ ಏನನ್ನ ಬೇಡಿಕೆ ಇಡ್ತಿದ್ದಾರೆ ಸರ್ಕಾರದ ಜೊತೆ? ಎಷ್ಟು ಬೆಳೆಯನ್ನ ಬೆಳೆದಿದ್ರಂತೆ ಅವರು ಭೀಮಪ್ಪ? ಹೌದು ಸಾಹಿಲ್, ಸುಮಾರು 4 ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡಗಳು ಬೆಳೆದಿರ್ತಕ್ಕಂಥದ್ದು. ಅದೇ ಗ್ರಾಮದ ಕಾಶಿನಾಥ್ ಎಂಬವರು ಬೆಳೆದಿರ್ತಕ್ಕಂಥ ಬೆಳೆ ಇದು. ಈಗಾಗಲೇ ಗೊನೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿದ್ದರಿಂದ ಬಹುತೇಕ ಬಾಳೆ ಗಿಡಗಳು ನೆಲ ಕಚ್ಚಿರ್ತಕ್ಕಂಥದ್ದು. ಹೀಗಾಗಿ ಆ ರೈತ ಕಂಗಾಲಾಗಿದ್ದು ಸಂಬಂಧಪಟ್ಟ ಇಲಾಖೆಯವರು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಹೊಲಕ್ಕೆ ಬಂದು ಸರ್ವೆ ಮಾಡಿ ನಮಗೆ ಪರಿಹಾರ ಕೊಡಬೇಕು, ಸಾಲ ಸೂಲ ಮಾಡಿ ನಾವು ಬೆಳೆ ಬೆಳೆದಿದ್ದೇವೆ. ಹೀಗಾಗಿ ಕಾಶಿನಾಥ್ ಅವರು ಸರ್ಕಾರದ ಅಂಗಲಾಚಿದ್ದಾರೆ. ಸಾಹಿಲ್, ಥ್ಯಾಂಕ್ ಯು ಭೀಮಪ್ಪ ತಮ್ಮೆಲ್ಲ ಡೀಟೇಲ್ಸ್. ಒಟ್ಟಾರೆ ಕಾಶಿನಾಥ್ ಈಗ ಕಂಗಾಲಾಗಿರ್ತಕ್ಕಂತಹದ್ದು ಈಗಾಗಲೇ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಕೂಡ ಪರಿಹಾರದ ಭರವಸೆ ಇನ್ನೂ ಕೂಡ ಬಂದಿಲ್ಲ ಅನ್ನೋದೇ ವಿಪರ್ಯಾಸ. ಕಾಶಿನಾಥರಿಗೆ ಸರಿಯಾದಂತಹ ಭರವಸೆ, ಸರಿಯಾದಂತಹ ಪರಿಹಾರ ಸರ್ಕಾರದಿಂದ ಸಿಗಲಿ ಅನ್ನೋದೇ ಫ್ರೀಡಂ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.